ಎಲ್ಲಿಗೆ ತಗೊಂಡು ಗುದ್ದಿದ್ರಪ್ಪ? ಅಪ್ಪ ಬಿದ್ವಿ ಅಪ್ಪ. ಅಪ್ಪಪ್ಪ ಅಪ್ಪಪ್ಪ, ಅಯ್ಯೋ ತಲೆಗೇಟಾಯ್ತು. ವರ್ಷ ಬಿದ್ದೆ ಕಣೋ ಯಪ್ಪ. ಕೈ 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 ನವತ. ಸುಗುಣ, ಏನು ಆಗಿಲ್ವಾ ಸುಗುಣ ನಿನ್ಗೆ? ಸುಗುಣ ರೇ, ನಾನು ಬಿದ್ದೇವೆ ಕಣ್ರಿ. ನಾನು ಬಿದ್ದಿದ್ದೀನಿ. ನೀವೆಲ್ಲಿದ್ದೀರಿ? ನಾನು ಇಲ್ಲೇ ಬಿದ್ದಿದ್ದೀನಿ ಸುಗುಣ, ನಾನು ಇಲ್ಲೇ ಬಿದ್ದಿದ್ದೀನಿ ಕಣೆ. ತಲೆಗೇಟಾಯ್ತು ಕಣೆ. ಪಾರಿ ತಲೆಗೇಟಾಯ್ತಾ? ಎದ್ದಳ್ರಿ. ಅಯ್ಯೋ ನನಗೂ ಸೊಂಟ ನೋವಾಯ್ತು. ಪತಣ ಏನಾಯ್ತಣ್ಣ? ಎದ್ದಳಣ. ಅಮ್ಮ ನನಗೂ ಕೈ ನೋವಾತ್ ಕಣಮ್ಮ, ಕೈ ನೋವಾತು. ವರ್ಷ ಕರ್ಕೊಂಬಂದು ಕೆಡಬಿಟ್ಟ. ಅಯ್ಯೋ ರೀ, ಮೆಲ್ಲಕ್ಕೆ ಬರಕ್ ಆಗ್ತಾ ಇರ್ಲಿಲ್ವಾ? ತಂದಿಲ್ಲೆಲ್ಲ ಕೆಡಬಿಟ್ರಲ್ಲ ಅಪ್ಪ. ಯಾವುದು ಗಾಡಿ ಬರ್ದಿಲ್ಲಿದ್ಕಂತೂ ಸರಿ ಆಯ್ತು. ಯಾವ್ದಾದ್ರು ಗಾಡಿ ಬಂದಿದ್ರೆ ಏನಿಲ್ಲ, ನಾವಿವತ್ತು ಅಪ್ಪಾಚಿ ಚಟ್ನಿ ಆಗ್ಬಿಡ್ತಿದ್ವಿ. ಅಯ್ಯೋ ನೀನು ಸ್ಮೆಲ್ಲು ಅಂತ ಹೇಳ್ತಿದ್ದಲ್ಲ, ಅದಕ್ಕೆ ಒಂದು ಸ್ವಲ್ಪ ಫಾಸ್ಟಾಗಿ ಬಂದೆ. ಇಲ್ಲಿ ಗುಂಡಿ ಇತ್ತಲ್ಲ, ಅದು ಕಾಣ್ದಿಲ್ಲ. ಬಂದು ಈ ಕಡೆ ಬೈಕ್ ಈ ಕಡೆ ಗುದ್ಕೊಬಿಡ್ತು. ಏನು ಮಾಡಲಿ ಸುಗುಣ? ಅಪ್ಪ ತಲೆ ತುಂಬ ನೋವಾಯ್ತು ಕಣೆ, ನೋವಾಯ್ತು. ಅಯ್ಯೋ ನನಗೂ ಸೊಂಟ ನೋವು ಆಗ್ಬಿಟ್ಟೈತೆ. ಅಯ್ಯಪ್ಪ ಪಾತಣ, ನಿನಗೆ ಎಲ್ಲ ನೋವಾಗೈತಣ್ಣ? ನನಗೆ ಕೈ ನೋವಾತ್ ಕಣಮ್ಮ, ಕೈ ನೋವಾತು. ವರ್ಷ ಎದ್ಲಾಗ ತಗೊಂಬಂದು ಕೆಡೋದಲ್ಲ, ಎದ್ಲಾಗ ತಗೊಂಬಂದು ಕೆಡೋದೆ ಬೈಕ್ನಾಗೆ. ಯಪ್ಪ ಕೈ ನೋವಾತ್ ಕಣಲ್ಲ ವರ್ಷ, ಕೈ ನೋವಾತು. ಯಪ್ಪ ಇವಾಗ ಹೆಂಗಪ್ಪ ಹೋಗೋದು? ಬೈಕ್ ನೋಡ್ರಿ ಹೆಂಗ್ ಗಜಿಬಿಜಿ ಆಯ್ತು. ಅಯ್ಯಪ್ಪ ಕತ್ಲು ಬೇರೆ, ಇವಾಗ ಹೆಂಗಪ್ಪ ಹೋಗೋದು? ಅಯ್ಯಪ್ಪ ರೀ, ನೀವೇನ್ರಿ, ನೀವು ಹುಷಾರಾಗಿ ಬರೋಕೆ ಆಗ್ತಿರ್ಲಿಲ್ವಾ? ನೈಟ್ ಟೈಮ್ ಒಂದು ಸ್ವಲ್ಪ ಸ್ಲೋ ಆಗಿ ಬರಬೇಕು. ಅಯ್ಯೋ ಒಂದು ಸ್ವಲ್ಪ ಏನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೆ, ಇನ್ನೇನು ಮಾಡೋಕ್ಕಾಗುತ್ತೆ? ಅಯ್ಯೋ ಅಪ್ಪ ಅಮ್ಮ. ಅಯ್ಯೋ ನಾನು ಮೆಲ್ಕೆ ಬರ್ತಿದ್ದೆ, ನೀನು ಸ್ಮೆಲ್ಲು ಅಂತ ಹೇಳ್ತಿದ್ದಲ್ಲ ಪಾತಣ್ಣ, ಅದಕ್ಕೆ ನಾನು ಜೋರಾಗಿ ಬಂದೆ ಕಣೆ. ಯಪ್ಪ ತಲೆಗೆ ಏಟು ಬಿತ್ತು ಸುಗುಣ. ಅಯ್ಯೋ ಪಾಪ ಪಾತಣ್ಣಗೆ ಬೇರೆ ಕೈ ನೋವು ಬೇರೆ ಆಗೈತೆ. ಅಯ್ಯೋ ಶಿವನೇ, ಪಾತಣ್ಣಗೂ ನೋವಾಯ್ತು. ಅಪ್ಪ ಇವಾಗ ಹೆಂಗಪ್ಪ ಹೋಗೋದು ಮನೆಗೆ? ರೀ ಹೆಂಗ್ ಹೋಗೋದು ಇವಾಗ? ಅಲ್ಲಿ ಅಂಗಡಿ ಹತ್ರ ಯಾರಾದರೂ ಇದ್ದಾರೆ ಏನೋ ನೋಡ್ಕೊ ಬರ್ತೀನಿ ತಡಿಯ. ಹೋಗ್ರಿ, ಅಲ್ಲಿ ಯಾರಾದರೂ ಇದ್ರೆ ಎಲ್ಪ್ ಕೇಳೋಗ್ರಿ. ಅಲ್ಲಿ ಹೋಗ್ರಿ, ಅಲ್ಲಿ ಯಾರಾದರೂ ಎಬ್ರುಸ್ರಿ. ಪತಾವ್ ಬಾರೋ, ಹೋಗಿ ಬರೋಣ. ಇಲ್ಲಿ ಯಾರು ನನಗೆ ಕರ್ದು ಬರೋಣ ಬಾರೋ. ಹೋಗಿ ಇಲ್ಲಿ ಯಾರನ್ನಾದ್ರೂ ಕೇಳ್ಬಿಟ್ಟು ಹಿಂಗೆ ಗಾಡಿ ಆಕ್ಸಿಡೆಂಟ್ ಆಗೈತೆ, ನಮ್ಮನ್ನು ಸ್ವಲ್ಪ ನಮ್ಮ ಮನೆಗೆ ಬಿಟ್ಟು ಬರ್ರಿ ಅಂತ ಯಾರನ್ನಾದ್ರೂ ಎಲ್ಪ್ ಕೇಳ್ರಿ. ಸರಿ ಆಯ್ತು ಸುಗುಣ, ಕೇಳಂತ ತಡಿಯ. ಪಾಪ ಪಾತಗೂ ಕೈ ನೋವು ಆಗ್ಬಿಟ್ಟೈತೆ. ಬಾರೋ ಪಾತ ಬಾ. ಹೋಗ್ಲೆ ವರ್ಷ, ನಾನು ತಂದು ಕೆಡಬಿಟ್ಟೆ. ಕೈ ನೋವು ಕಣಲ್ಲ, ಕೈ ನೋವಾತ್ ಕಣಲ್ಲ. ಯಾರಪ್ಪ ಅಂತ ಇದ್ದಾರೆ ಇಲ್ಲಿ? ಅವಳ ಪಾತಣ್ಣನು ಹೋಯ್ತು, ಇವರು ಇಬ್ಬರಳು ಹೋದ್ರು. ಯಪ್ಪ ನಾನು ಒಬ್ಬಳೆ ಇಲ್ಲಿ ಕತ್ಲಾಗ್ತೈತೆ. ಯಪ್ಪ ಇಲ್ಲಿ ಯಾರನ ಅಂತ ಇದ್ದಾರೆ, ಯಾರಪ್ಪ? ಯಪ್ಪ ಈ ಅಣ್ಣ ಯಾರಪ್ಪ? ಅಣ್ಣ ಯಾರಣ್ಣ? ಅಪ್ಪ ಅಣ್ಣ ಯಾರಣ್ಣ? ಅಣ್ಣ ಯಾರಣ್ಣ ನೀನು? ಅಣ್ಣ ಯಪ್ಪ ಇವನು ಯಾರ ತಿಕ್ಲಾಗ್ಯವನೇ ಯಪ್ಪ. ಸರ ಕೇಳ್ತಾ ಇದ್ದಾನೆ. ಅಣ್ಣ ಸರ ಕೇಳ್ಬೇಡ ಕಣಣ್ಣ. ವರ್ಷ ಯಪ್ಪ ಕಳ್ಳ ಅನ್ಸುತ್ತೆ, ಸರ ಕಿತ್ಕೊಂಡು ಹೋಗ್ತಾ ಇದ್ದಾನೆ. ಯಪ್ಪ ಏನಪ್ಪ ಮಾಡೋದು ಇವಾಗ? ಯಪ್ಪ ಯಪ್ಪ ಸರ ಕಿತ್ಕೊಂಡ. ಅಣ್ಣ ಸರ ಯಾಕೆ ಕಿತ್ಕೊಂತೀಯ ಅಣ್ಣ? ಸರ ಯಾಕೆ ಕಿತ್ಕೊಂತೀಯ? ಬಿಡೋಣ ಸರಣ. ಅಯ್ಯೋ ಶಿವನಿ, ಸರ ಕಿತ್ಕೊಂಡಲ್ಲಪ್ಪ. ಅಯ್ಯೋ ಅಣ್ಣ ಇದನ್ನ ಕೊಡ್ತೀನಿ ಬಿಡೋಣ. ಅಣ್ಣ ಇದನ್ನ ಕೊಡ್ತೀನಿ ಬಿಡು. ವರ್ಷ ರೇ ಬನ್ರಿ ಅಪ್ಪ. ಇವ್ರು ಎಲ್ಲೋದ್ರಪ್ಪ? ಒಂದು ಸರ ಕಿತ್ಕೊಂಡು ಹೋಗ್ತಾ ಇದ್ದಾನೆ ಕಳ್ಳ ಅಪ್ಪ. ಅಯ್ಯೋ ನನ್ನ ಸರ ಹೋಯ್ತಲ್ಲಪ್ಪ. ಇದನ್ನು ಕೊಡ್ತೀನಿ ಅಂದ್ರೆ ನಾನು ಬಂಗಾರದ ಚೈನೆ ಕಿತ್ಕೊಬಿಟ್ನಲ್ಲಪ್ಪ. ಮಗಳಿಂದ ನೆಕ್ಲೆಸ್ ಆದರೂ ಕಿತ್ಕೊಂಡು ಹೋಗೋದಾಯ್ತು. ಅಪ್ಪ ವರ್ಷ ಅವ್ರೇ. ಅಯ್ಯೋ ಓಡೋದ ಕಳ್ಳ. ಅಯ್ಯೋ ನನ್ನ ಸರ ಹೋಯ್ತು. ಅಯ್ಯೋ ಓಡೋದ ಕಳ್ಳ. ಅಯ್ಯೋ ನನ್ನ ಮಂಗಲ ಜನ ಹೋಯ್ತು.
ನೋಡಿ ಕಳ್ಳ ನನ್ನ ಸರ ಕಿತ್ಕೊಂಡು ಹೋಗ್ತಾ ಇದ್ದಾನೆ. ಸುಗುಣ ಸುಗುಣ ರೀ ಬನ್ರಿ ಬೇಗ, ಕಳ್ಳ ನನ್ನ ಸರ ಕಿತ್ಕೊಂಡು ಹೋಗ್ತಾ ಇದ್ದಾನೆ. ಕಿತ್ಕೊಂಡು ಹೋದ ಓಡ್ ಹೋಗ್ತಾ ಇದ್ದಾನೆ ನೋಡಿ, ಕಳ್ಳ ಸರ ಕಿತ್ಕೊಂಡು ಹೋಗ್ಬಿಟ್ಟ. ಸರ ಯಾರೇ ಸುಗುಣ, ಯಾರೇ ಕಿತ್ಕೊಂಡು ಹೋದ್ರು? ಅಯ್ಯೋ ಗೊತ್ತಿಲ್ಲ ಕಣ್ರಿ, ಯಾರೋ ಒಬ್ಬ ಬಂದ್ ಕಿತ್ಕೊಂಡು ಹೋದ ಕಣ್ರಿ. ಅಯ್ಯಪ್ಪ ಕೊಳ್ಳೆಲ್ಲ ನೋವ್ತಾಯ್ತು, ಹಿಂಗೆ ಕಿತ್ತು ತಂಡು ಓಡೋಗ್ಬಿಟ್ಟ ರೀ ಯಾರೋ ಕಳ್ಳ. ಅಯ್ಯೋ ನನ್ನ ಸರ ಹೋಯ್ತು, ಮಾಂಗಲ್ಯ ಸರ ಹೋಯ್ತು ಕಣ್ರಿ ನಂದು. ಅಯ್ಯೋ ಶಿವನೇ, ಕತ್ಲಾಗೆ ಎಲ್ಲ ಹುಡ್ಕೊಳೋದು ಎತ್ತೋದ್ನೇ ಸುಗುಣ. ಈ ಕಡೆ ಓಡೋದ ಕಣ್ರಿ. ಯಪ್ಪ ಕಳ್ಳನ ಮಗ ಯಾವನೋ ಬಂದು, ಅಯ್ಯೋ ನನಗಂತೂ ಭಯ ಆಗ್ಬಿಟ್ಟಿತ್ತು. ಈ ಕಡೆ ಓಡೋದ್ನೆ. ಆ ಕಡೆನೆ ಓಡೋದ. ಯಪ್ಪ ರೀ ಏನು ಬೇಡ ಬನ್ರಿ. ಅಯ್ಯೋ ಸರ ಹೋದ್ರು ಹೋಗ್ಲಿ, ಆಮೇಲೆ ನಿಮ್ಗೆ ಏನಾದ್ರೂ ಮಾಡ್ಬಿಟ್ರೆ ಕಳ್ಳರು ಒಳ್ಳೆಯವ್ರಲ್ಲ. ಅಪ್ಪ ಚಾಕ ಅದು ಇಟ್ಕೊಂಡಿರ್ತಾರೆ, ಯಾಕೆ ಬೇಕು ಬನ್ರಿ, ಏನು ಬೇಡ ಬನ್ರಿ ರೀ, ಬನ್ರಿ ಹೋಗ್ಬೇಡ ಬರ್ರಿ, ಹೋದ್ರು ಹೋಗ್ಲಿ ಸರ ಹಾಳಾಗಿ. ತಡಿಯ ಸುಗುಣ, ನೋಡ್ತೀನಿ ಆ ಕಡೆ ಎಲ್ಲಾದ್ರೂ ಹೋಗಿರ್ಬೇಕೇನೋ. ಅಯ್ಯೋ ಶಿವನೇ, ಎಂತ ಕೆಲಸ ಆಗೋಯ್ತಪ್ಪ ಇವತ್ತು. ನಾನು ಅದಕ್ಕೆ ಹೇಳ್ದೆ ನೈಟ್ ಟೈಮ್ ಬರಬೇಡ ಕಣಮ್ಮ, ಬರಬೇಡ ಕಣೆ ಅಂತ. ಇಲ್ಲ ನಾನು ಬರ್ತೀನಿ ಅಂತ ಬಂದೆ. ಇವಾಗ ನೋಡಿ ಎಂಥ ಅವಸ್ಥೆ ಆಯ್ತು. ಅಲ್ಲಿ ಯಾರೋ ಒಬ್ರು ಆಟೋದವ್ರು ಇದ್ದಾರೆ, ಬಾ ಆಟೋದವ್ರು ಸಿಕ್ಕಿದ್ದಾರೆ, ಹೋಗೋಣ ಮನೆಗೆ. ಅಯ್ಯೋ ನನ್ನ ಮಾಂಗಲ್ಯ ಸರಿ ಹೋಯ್ತಲ್ಲ. ಅಯ್ಯೋ ಬನ್ರಿ ಹೋದ್ರು ಹೋಗ್ಲಿ, ಯಾಕೆ ಬೇಕು ಆಮೇಲೆ ನೀವು ಅವ್ರು ಹುಡ್ಕೊಂಡು ಹೋಗೋದು, ಆಮೇಲೆ ನಿಮ್ಗೆ ಅವ್ರು ಏನಾದರೂ ಮಾಡೋದು, ಯಾಕೆ ಬೇಕು ಬನ್ರಿ. ಹೋಗತ್ಲಾಗೆ ಎಂಥ ಕೆಲಸ ಆಗೋಯ್ತು. ಇವಾಗ ಬಂಗಾರದ ಎಷ್ಟು ರೇಟ್ ಐತೆ ಗೊತ್ತಾ? ಹ್ಞೂ ರೀ. ಅಯ್ಯೋ ಎಷ್ಟು ತಪ್ಪಾಯ್ತು ನನ್ನ ಮಾಂಗಲ್ಯ ಸರ. ಅಯ್ಯೋ 35-40 ಗ್ರಾಮ್ ಇತ್ತು, ಇವಾಗ ಎಷ್ಟು ಬಂಗಾರ ರೇಟು. ಅಯ್ಯೋ ಎಷ್ಟೊಂದು ಲಾಸ್ ಮಾಡ್ಕೊಳಂಗಾಯ್ತಲ್ಲ ನಾವು. ಅಯ್ಯೋ ನನ್ನ ಮಾಂಗಲ್ಯ ಸರ ಹೋಯ್ತು. ಅಯ್ಯೋ ಏನಪ್ಪ ಮಾಡೋದು ಇವಾಗ? ಬಾ ಇವಾಗ ಅಳ್ತಾ ಕೂಕೊಂಡ್ರೆ ಏನು ಬರಂಗಿಲ್ಲ. ಬಾ ಮನೆಗೆ ಹೋಗೋಣ. ಸುಮ್ಮನೆ ಮನೆಗೆ ಹೋಗೋಣ ಬಾ. ಅಯ್ಯೋ ಬೇಜಾರಾಗ್ತೈತೆ ಕಣ್ರಿ, ಎಷ್ಟು ಇಷ್ಟಪಟ್ಟು ಮಾಡ್ತಿದ್ದೆ ಮಾಂಗಲ್ಯ ಚೈನ. ಅಯ್ಯೋ ನೀವು ಮಾಡಿಸ್ಕೊಟ್ಟಿದ್ದು ಮಾಂಗಲ್ಯ ಸರ 2 ಹಳೆ ಮಾಂಗಲ್ಯ ಸರ ಕಣ್ರಿ. 40-45 ಗ್ರಾಮ್ ಇತ್ತು, ಹೆಚ್ಚು ಕಡಿಮೆ 50 ಗ್ರಾಮೇ ಇತ್ತೇನೋ. 50 ಗ್ರಾಮ್ ಇತ್ತು. ನಾನು ಅಪ್ಪ ಅವಾಗ ಹೋಗಿ ನಾನು ಸ್ವಲ್ಪ ದುಡ್ಡು ಹಾಕಿ 2 ಹಳೆ ಸರನೇ ಮಾಡಿಸ್ತೀವಿ ಅಂತೇಳಿ ಮಾಡಿಸಿರ್ಲಿಲ್ವ? ಮದುವೆ ಆದಾಗ. ಬಾ ಹೋಯ್ತು, ಏನು ಮಾಡೋಕ್ಕಾಗುತ್ತೆ? ಬಾಯಿ ಬಡ್ಕೊಂಡ್ರೆ ಏನೂ ಬರೋಲ್ಲ. ಹೋಗಿದ್ದು ಹೋಯ್ತು ಅಷ್ಟೇ. ಕಳ್ಳರು ಕಿತ್ಕೊಂಡು ಹೋದ್ಮೇಲೆ ಮುಗೀತು. ಏನೇ ಮಾಡಿದ್ರು ಅವ್ರೇನು ವಾಪಸ್ ತಂದು ಕೊಡಲ್ಲ. ಹೆಂಗೆ ಕೂತ್ಕೊಂಡು ಹೋದ್ರು ಬಾ, ಕಳ್ಳರು ಕಿತ್ಕೊಂಡು ಹೋದ್ರು ಅಂದರೆ ಮುಗೀತು. ಅಯ್ಯಯ್ಯಪ್ಪ, 3 ಲಕ್ಷ ಲಾಸ್ ಆದಂಗೆ ಆಯ್ತು ಕಣ್ರಿ. 3 ಲಕ್ಷ, 3.5 ಲಕ್ಷ, 4 ಲಕ್ಷ ಲಾಸ್ ಆದಂಗೆ ಆಯ್ತು. ಇವಾಗ 50 ಗ್ರಾಮ್ ಬಂಗಾರಕ್ಕೆ ಎಷ್ಟಾಗುತ್ತೆ ಗೊತ್ತಾ? ಅಯ್ಯೋ ಒಂದು 4-5 ಲಕ್ಷ ಆಯ್ತು ಇವತ್ತು. 4-5 ಲಕ್ಷ ಲಾಸ್ ಆದಂಗೆ ಆಯ್ತು ನನಗೆ. ಅಯ್ಯೋ ಇವಾಗ ಬಂಗಾರದ ರೇಟ್ ಎಷ್ಟೊಂದು ಐತೆ. ಅಯ್ಯೋ ಶಿವನೇ, ನನ್ನ ಸರ ಹೋಯ್ತಲ್ಲಪ್ಪ. ಅಯ್ಯೋ ನಾವೆಲ್ಲ 5 ಪ್ಯಾಕೆಟ್ ಕದಿಯಕ್ಕೆ ಹೋಗಿ ಇಲ್ಲಿ ಎಷ್ಟೊಂದು ಒಯ್ದಂಗೆ ಆಯಿತು ನಮ್ಮದು. ಅಲ್ಲೊಂದು ಲಕ್ಷ ಸಾಮಾನು ಕದಿಯಕ್ಕೆ ಹೋಗಿ ಇಲ್ಲ 5 ಲಕ್ಷ ಒಡವೆ ಕಳ್ಕೊಂಡ್ವಲ್ಲಪ್ಪ. ನಾನು ಹೇಳ್ದೆ ಬೇಡ ಕಣಮ್ಮ, ನೈಟ್ ಟೈಮ್ ಬೇಡ ಕಣೆ ಸುಗುಣ ಅಂತ ಬಡ್ಕೊಂಡೆ. ನನಗೆ ಬೇಕಾಗಿರೋದು ನಾನು ಮನೆಗೆ ತರಬೇಕು ರೇಷನ್ ಅಂತ ಬಂದೆ. ನಾನು ತಗೊಂಡು ಬರ್ತೀನಿ ಬರ್ಕೊಡಮ್ಮ ಏನೇನಂತ ಹೇಳಿದ್ರು ಕೇಳಲಿಲ್ಲ. ಇವಾಗ ನೋಡು 5 ಲಕ್ಷ ರೂಪಾಯಿ ಒಡವೆ ಕಳ್ಕೊಂಡಂಗೆ ಆಯಿತು. ಅಯ್ಯೋ ನೋಡಿದ್ರಲ್ಲ ವೀಕ್ಷಕ, ನಂದು 5 ಲಕ್ಷ ರೂಪಾಯಿ ಒಡವೆ ಹೋಯ್ತು. ಕಳ್ಳ ಯಾವನೋ ಬಂದು ಕಿತ್ಕೊಂಡು ಹೋಗ್ಬಿಟ್ಟ ಮನೆ ಆಳ. ಅಯ್ಯೋ 5 ಲಕ್ಷ ಒಡವೆ. ಅಪ್ಪ ಇವತ್ತು 50 ಗ್ರಾಮಿಗೆ 5 ಲಕ್ಷ ಆಗುತ್ತೆ ಗೊತ್ತಾ? ಇವಾಗ ತುಂಬಾ ರೇಟ್ ಐತೆ ಬಂಗಾರ. ಅಯ್ಯೋ ಕಿತ್ಕೊಂಡು ಹೋಗ್ಬಿಟ್ನಲ್ಲಪ್ಪ, ಹೆಂಗಪ್ಪ ಮಾಡೋದು? ಎಲ್ಲ ಇವಾಗ ಅದ್ರಲ್ಲಿ ತಾಳಿ ಗುಂಡು ಎಲ್ಲ ಇದ್ವು, ಅವೆಲ್ಲ ಹೋದ್ವು. ಲಕ್ಷ್ಮಿ ತಾಳಿ, ನನ್ನ ಗಂಡ ಕಟ್ಟಿದ ತಾಳಿ ಎಲ್ಲ ಸೇರಿದ್ರೆ ಎಷ್ಟೊಂದು ಆಗುತ್ತೆ. 5 ಲಕ್ಷ ರೂಪಾಯಿ ಒಡವೆ ನಂದು ಹೋಯ್ತಲ್ಲಪ್ಪ, ಹೋಯ್ತು. ಏನು ಮಾಡೋದು ಇವಾಗ? ಅಯ್ಯೋ ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.